ಆಲ್ರೆಡಿ ನನಗೆ 6 ಇಯರ್ಸ್ ಇದ್ದಾಗೆ ನಾನು ಡ್ರಾಮಾ ಜೂನಿಯರ್ಸ್ಗೆ ಹೋಗಿದ್ದೆ, ಹಾಂ ಮೆಗಾ ಆಡಿಷನ್ ತನಕ. ಆಮೇಲೆ ಬಂದು ರವಿಚಂದ್ರನ್ ಸರ್ ಸೆಲೆಕ್ಟ್ ಮಾಡಲಿಲ್ಲ. ಹಾಂ ಆಮೇಲೆ ಬಂದಾದಮೇಲೆ ಟಿ ವಿಲಿ ಅಡ್ವರ್ಟೈಸ್ ತೋರಿಸ್ತಿದ್ರು, ಏನೋ ಆಡಿಷನ್ ಅಲ್ಲ ಅಂತ ಸುಮ್ಮನೆ ಹೋಗ್ಬಿಟ್ಟು ಆಡಿಷನ್ ಕೊಟ್ಟೆ. ಅದು ಇಲ್ಲಿ ತನಕ ಕರ್ಕೊಂಡು ಬಂತು. ಆಮೇಲೆ ನಮ್ಮ ಸ್ಕೂಲಲ್ಲೆಲ್ಲ ನಾನು ಏನು ಭಗವದ್ಗೀತೆ ಟೆಸ್ಟ್ ಮಾಡಬೇಕಾದ್ರೆ ಭಗವದ್ಗೀತೆ ಮಾಡಬೇಕಾದ್ರೆ 4th ಸ್ಟ್ಯಾಂಡರ್ಡ್ ಕ್ಲಾಸಲ್ಲಿ ಎಲ್ಲರೂ ಬುಕ್ ಇಟ್ಕೊಂಡು ಬಂದು ಆಟೋಗ್ರಾಫ್ ಕೊಡೋ ಸೆಲ್ಫಿ ಮಾಡಿಸೋ ಅಂದ್ಬಿಟ್ಟು ನಿನ್ನೆ ತಾನೇ ಒಂದು ಏನಪ್ಪ ಪ್ರೋಗ್ರಾಮ್ ಇತ್ತು 10th ಸ್ಟ್ಯಾಂಡರ್ಡ್ದು. ಅವರು ಮೊಬೈಲ್ ತಗೊಬರೋಕ್ಕೆ ಬಿಟ್ಟಿದ್ರು. ಆವಾಗ ಬಂದುಬಿಟ್ಟು 10th ಸ್ಟ್ಯಾಂಡರ್ಡ್ ಅವರೆಲ್ಲ ನನಗೊಂದು ಸೆಲ್ಫಿ ಕೊಡೋ ಸೆಲೆಬ್ರಿಟಿ ಆಗಿಬಿಟ್ಟಿದೆಯಲ್ಲ ಅಂತ ಹೇಳ್ತಿದ್ರು. ವಾವ್, ಸೊ ನೀನು ಇವಾಗ ಸೆಲೆಬ್ರಿಟಿ ಹಾಗಾದ್ರೆ. ಅಂದರೆ ನಿಮ್ಮ ಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡ್ ಓದ್ತಿರೋ ಅಕ್ಕಂದ್ರು ಅಣ್ಣಂದ್ರೆಲ್ಲ ಬಂದು ನಿನ್ನ ಹತ್ರ ಸೆಲ್ಫಿ ತಗೊಳ್ತಿದ್ದಾರಾ? ವಾವ್. ಮನೆಯಲ್ಲಿ ಅಪ್ಪ ಅಮ್ಮಂಗೆಲ್ಲ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ತುಂಬ ಖುಷಿ ಇದೆಯಾ? ನಿನಗೆ ಆ್ಯಕ್ಟಿಂಗ್ ಅಂದರೆ ಏನಕ್ಕೆ ಇಷ್ಟ? ಏನಕ್ಕಂದರೆ ನಾವು ಸತ್ರೂ ಜನ ಜ್ಞಾಪಕ ಮಾಡ್ಕೋತಾರೆ ಅಂತ ಅದೊಂದು ಕಾರಣಕ್ಕೇ ನಂಗೆ ಆ್ಯಕ್ಟರ್ ಆಗಬೇಕು ಅಂತ ಇಷ್ಟ. ಏನೋ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಮಾತು ಹೇಳ್ತಿದ್ದೆ.